ನಿನ್ನ ಹೆಸರಪ್ಪ? ನೀನು ಉತ್ತಮ್ ಅಂತ. ಹಾಂ. ಸೊ ಇವತ್ತೇನು ಪಾತ್ರ ಮಾಡಿದ್ಯಾ? ಏನೇನು ಪಾತ್ರ ಮಾಡಿದ್ಯಾ ಎಷ್ಟೊತ್ತಿಗೆ? ಜೊತೆಗೆ ಸುಮಾರು ಪಾತ್ರ ಮಾಡಿದ್ವಿ. ಹೌದಾ? ಸಿಂಹ, ನಾರದ, ಹಾಸ್ಯ. ಜಾಸ್ತಿ ಮಾಡಿರೋದಂದ್ರೆ ಹಾಸ್ಯ, ಜಾಂಬವತಿ. ಹೌದಾ? ಹಾಸ್ಯ ನೀನು ಯಾಕೆ ನಿನ್ನನ್ನು ಆರಿಸ್ಕೊಂಡದ್ದು? ನಿನಗೆ ಇಷ್ಟ ಅಂತ ಅಥವಾ ಬೇರೆಯವ್ರ ಗತಿ ಇಲ್ಲ ಅಂತ? ನಮಗೆ ಹಾಸ್ಯ ಅಂದ್ರೆ ತುಂಬ ಇಷ್ಟ, ಅದಕ್ಕೆ ನಾವು ಮಾಡ್ತೀವಿ. ಹೌದಾ? ನಾನು ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ಸರ್ ಮಾಡ್ತೀವಿ. ಹೌದಾ? ನೀನು ರಂಗಸ್ಥಳದ ಹೊರಗಡೆನೂ ಹಾಸ್ಯ ಮಾಡ್ತೀಯಾ? ರಂಗಸ್ಥಳ ಹೊರಗಡೆ ಸಿಕ್ತು, ಸ್ಟೇಜ್ ಮೇಲೆ ಮಾತ್ರ ಹಾಸ್ಯ. ಹೌದಾ? ಮತ್ತೆ ನಿನ್ನ ಅಣ್ಣನ ವೇಷ ಮಾಡ್ತಾರೆ ಅಂತ ಗೊತ್ತಾಯ್ತು. ಅವನ ಬಗ್ಗೆ ಒಂದೆರಡು ಮಾತು. ಅವನು ತುಂಬಾ ಚೆನ್ನಾಗಿ ಮಾಡ್ತಾನೆ. ಅವನ ಹೆಸರು? ಅವನ ಹೆಸರು ಕೌಸ್ತುಭ. ಅವನು ಇವತ್ತು ಬರಲಿಲ್ಲ, ಯಾಕಂದ್ರೆ ಅವನಿಗೆ ಜ್ವರ ಇತ್ತು, ಅದಕ್ಕೆ ಅವನು ಬರಲಿಲ್ಲ. ಅವನು ಬಂದಿದ್ರೆ ಇವತ್ತು ಅವನು ಕರ್ಣ ಪಾತ್ರ. ಹೌದಾ? ಸೊ ಅವನು ಹೇಳ್ಕೊಡ್ತಾನೆ ನಿನಗೆ? ನಾವು ಇಬ್ರು ಒಟ್ಟಿಗೆ ಕಲಿತೀವಿ. ಅಲ್ಲ, ಅವನಿಗೆ ನೀನು ಹೇಳ್ಕೊಡ್ಬೇಕಾ ನಿನ್ಗೆ ಅವನು ಹೇಳ್ಕೊಡ್ತಾನೆ? ಅವನು ನನಗೆ ಹೇಳ್ಕೊಡ್ತಾನೆ. ಹೌದಾ? ಅವನು ಮೊದಲು ಸೇರ್ಕೊಂಡಿದ್ವಿ. ಸೊ ಅವನನ್ನು ಯಾವಾಗ ಮೀರಿಸ್ತೀಯ ನೀನು? ಅವನ್ನ ನಾನು ಮೀರಿಸ್ಬೇಕಂತ ಇದ್ದೀನಿ. ಹಾಂ. ಎಷ್ಟು ವರ್ಷ ಬೇಕು ಅದಕ್ಕೆ? ವರ್ಷ ಬೇಡ. ಹಾಂ, ಒಂದು ವರ್ಷ ಕರೆಕ್ಟಾಗಿ ಕಷ್ಟಪಟ್ಕೊಂಡ್ರೆ ಬಟ್ ಅವ್ನು ಬಿಡಬೇಕಲ್ಲ ಮೀರ್ಸಕ್ಕೆ? ಮೀರ್ಸಕ್ಕೆ ಬಿಡ್ತೀವಿ ನಾವು, ಮೀರಿಸ್ಬೇಕು. ಹೌದಲ್ಲ? ವೆರಿ ಗುಡ್. ಆಗಲಿ. ಮತ್ತೆ ಈ ವಿಡಿಯೋ ನೋಡೋರಿಗೆ ಈಗ ಎಷ್ಟು ವರ್ಷದಿಂದ ಕಲಿತಾ ಇದ್ದೀದು? ನಾನು 4 ವರ್ಷದಿಂದ ಕಲಿತಾ ಇದೆಯಾ? ಇನ್ನು ಮುಂದೆ ಕಲೀಲಿಕ್ಕಿದೆಯಾ? ನಿನ್ಗೆ ಇನ್ನು ಏನೇನು ಹಂಚ್ಕೋಬೇಕು ಹೇಳ್ಕೋಬೇಕು ಅನಿಸುತ್ತೆ ಕೊನೆಯದಾಗಿ? ಏನೂ ಇಲ್ಲ. ಹಾಂ. ಯಾರಿಗಾರು ವಿಶ್ ಮಾಡಬೇಕಾ? ಯಾರಿಗಾರು ಥ್ಯಾಂಕ್ಸ್ ಹೇಳ್ಬೇಕಾ? ನಮ್ಮ ಗುರುಗಳಿಗೆ ಥ್ಯಾಂಕ್ಸ್. ಹೌದಾ? ಆಗಲಿ. ನಿಮ್ಮ ತಂದೆ ತಾಯಿಗಳ ಬಗ್ಗೆ ಎರಡು ಮಾತು. ನಮ್ಮ ತಂದೆ ತಾಯಿಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ, ಅದರಲ್ಲೂ ನಮ್ಮ ತಂದೆಗಂತೂ ತುಂಬ ಇಷ್ಟ. ಅವ್ರ ಹೆಸರು? ಅವ್ರ ಹೆಸರು ಶ್ರೀನಿವಾಸ್ ಅಂತ. ಹೌದಾ? ಅಮ್ಮನ ಹೆಸರು ಪಾರ್ವತಿ. ನಮ್ಮ ಅಪ್ಪ ಅಮ್ಮನಿಗೆ 2 ಮಕ್ಕಳು. ಅವರು ಕೌಸ್ತುಭ, ನಾನು ಉತ್ತಮ. ಗೊತ್ತಾಯ್ತು. ಆಮೇಲೆ ನಮ್ಮಪ್ಪ ರಾತ್ರಿ ಎಲ್ಲ ಆಟ ಇದ್ದು ನೋಡ್ಕೊಂಡ್ ಬರ್ತಾರೆ. ಅವ್ರಿಗೆ ಯಕ್ಷಗಾನ ಅಂದರೆ ಚಿಕ್ಕಂದಿನಿಂದಲೂ ನೋಡ್ಕೊಂಡ್ ಬರ್ತಾರೆ. ಅವ್ರಿಗೆ ಒಂದಿನ ನೀನು ವೇಷ ಹಾಕ್ಸ್ಬೇಕಲ್ಲ, ಅವ್ರನ್ನ ಒಪ್ಪಿಸಿ. ಅವ್ರಿಗೆ ವೇಷ ಮಾಡೋಕ್ಕೆ ಈಗ ಕೆಲಸ ಜಾಸ್ತಿ ಇದೆ, ಬ್ಯುಸಿಯಾಗಿರ್ತಾರೆ, ಅದಕ್ಕೆ ಅವ್ರ ಪ್ರೋಗ್ರಾಮ್ಗೆಲ್ಲ ಬರಲ್ಲ. ಗೊತ್ತಾಯ್ತು. ಆಗಲಿ. ಭಾಳ ಚೆನ್ನಾಗಿ ಮಾಡಿದ್ಯಾ, ಮಾಡ್ತಾಯಿರೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.